ಉಡುಪಿ ಶ್ರೀ ಕೃಷ್ಣ ಭವನ್, ಗಾಂಧಿ ಬಜಾರ್, ಬಸವನಗುಡಿ ಈ ಅಡ್ರೆಸ್ಸು. ಈ ಹೋಟೆಲಲ್ಲಿ ಅನ್ಲಿಮಿಟೆಡ್ ಮೀಲ್ಸ್ ಸಿಗುತ್ತೆ. ಹಾಗೆಯೇ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಹೋಳಿಗೆ ಅಂತೂ ಸೂಪರಾಗಿರುತ್ತೆ. ಹೋಳಿಗೆ, ಕಡುಬು, ಪೂರಿ ಹಾಗೆ ಕೋಸಂಬರಿ. ನೀವು ಒಂಥರ ಫಂಕ್ಷನ್ ಊಟ ಮಾಡಿದಾಗೆ ಆಗುತ್ತೆ. ಬೆಂಗಳೂರು ಕಡೆ ಇರೋರಿಗೆ ಫಂಕ್ಷನ್ ಊಟ ಮಾಡೋದು ಕಷ್ಟ, ಅಟೆಂಡ್ ಮಾಡೋಕ್ಕೆ ಆ ಟೈಮ್ ಸಿಕ್ಕಲ್ಲ. ಮತ್ತು ಯಾವಾಗಾದರೂ ಒಕೇಶ್ನಲ್ಲಿ ನಾವು ಫಂಕ್ಷನ್ ಊಟ ಮಾಡಬೇಕು ಅಂತ ಅನಿಸ್ದಾಗ ನೀವು ಈ ಆಪ್ಷನನ್ನು ನೋಡಬಹುದು. ತುಂಬ ಅಚ್ಚುಕಟ್ಟಾಗಿ ರುಚಿಯಾಗಿ ಇರುವಂತಹ ಪದಾರ್ಥಗಳಿಂದ ಕೂಡಿರುವಂತಹ ಒಂದು ರಸದೂಟ ಆಗಿದೆ. ಸರ್ವಿಸ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಸರ್ವೀಸು. ಜಾಸ್ತಿ ಹಾಕೋದು ಅಂತಿಲ್ಲ, ನೀಟಾಗಿ ಕಂಫರ್ಟಬಲ್ ಆಗಿರುವಂತಹ ಒಂದು ಸರ್ವೀಸು. ಪ್ರೈಸ್ ಅಂದರೆ ವರ್ತ್ ಪ್ರೈಸು. ಆದರೆ ಯಾರಿಗೆ ಊಟದ ಬಗ್ಗೆ ಕ್ರೇಜ್ ಇರುತ್ತೆ ಅಂಥವರಿಗೆ ಈ ಹೋಟೆಲು ಸೂಪರಾಗಿ ಸೂಟ್ ಆಗುತ್ತೆ. ಹಾಗೆಯೇ ವೆರೈಟೀಸ್ ಮಾತ್ರ ತುಂಬ ವೆರೈಟೀಸ್ ಇದೆ. ಸ್ಟಾರ್ಟಪ್ ಅಂತ ಒಂದು ಜ್ಯೂಸ್ ಕೊಡ್ತಾರೆ, ಅದು ಯಾವುದೇ ಎಸೆನ್ಸ್ ಇರಲ್ಲ, ನೀಟಾಗಿ ಹಣ್ಣಿನಿಂದ ಮಾಡಿರುವಂತಹ ಒಂದು ಜ್ಯೂಸ್ ಆಗಿರುತ್ತೆ ಅದು. ಹಾಗೆಯೇ ಅರೇಂಜ್ಮೆಂಟ್ಸು ಅಷ್ಟೇ, ಬಾಳೆದೆಲೆ ಮೇಲೆ ಎಲ್ಲ ಪದಾರ್ಥಗಳ ಅರೇಂಜ್ಮೆಂಟ್ಸು ಒಂಥರ ಕಣ್ಣಿಗೆ ಅಂತೂ ತುಂಬಾ ಅದು ನೋಡ್ಲಿಕ್ಕೆ ಅಷ್ಟು ಚೆಂದ ಕಾಣುತ್ತೆ. ಹಾಗೆಯೇ ಬಾಳೆದೆಲೆ ಊಟ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಒಂಥರ ಮಜವಾಗಿ ಫಂಕ್ಷನ್ ಊಟ ಮಾಡಿದಷ್ಟು ತೃಪ್ತಿಯಾಗಿ ಕೊಡುವಂತಹ ಒಂದು ಹೋಟೆಲ್ ಊಟ ಆಗಿದೆ ಇದು. ಕೊನೆಗೆ ಬಾಳೆಹಣ್ಣು, ಪಾನು ಎಲ್ಲದೂ ಕೊಡ್ತಾರೆ. ಅನ್ಲಿಮಿಟೆಡ್ಡು, ಒಂಥರ ಹೇಳ್ಬಾರ್ದು ಅಷ್ಟು ಚೆನ್ನಾಗಿ ರುಚಿಕಟ್ಟಾಗಿದೆ ಊಟ. ಹಾಗೆಯೇ ಇದರಲ್ಲಿ ಫಸ್ಟ್ ಪ್ಲೇಸು ನಾವು ಹೋಗಿದ್ದಲ್ಲಿ ಫಸ್ಟ್ ಪ್ಲೇಸ್ ಕೊಡೋದಿತ್ತಂದರೆ ಒಂದು ಸಾರಿಗೆ ಫಸ್ಟ್ ಪ್ಲೇಸು. ಹಾಗೆಯೇ ನೆಕ್ಸ್ಟು ಹೋಳಿಗೆ, ಅದಾದಮೇಲೆ ಪೂರಿ ಸಾಗು ಮಾತ್ರ ತುಂಬ ಡಿಮ್ಯಾಂಡಿಂಗ್ ಇತ್ತು. ನಾವು ಹೋಗಿದ್ದ ಟೈಮಲ್ಲಿ ಎಲ್ಲರೂ ಅಷ್ಟೇ ಪೂರಿ ಸಾಗು ಬಗ್ಗೆನೇ ಎರಡೆರಡು ಸರಿ ಹಾಕ್ಸ್ಕೊಂಡು ತಿಂತಾಯಿದ್ರು. ಹಾಗೆಯೇ ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರು. ಮೊಸರಲ್ಲಿ ಡಿಪ್ ಮಾಡಿರುವಂತಹ ಬೋಂಡ, ಕಡುಬು ಚಟ್ನಿ, ಹೋಳಿಗೆ, ಕೋಸಂಬರಿ ಎಲ್ಲದೂ ಚೆನ್ನಾಗಿತ್ತು. ಎಂಥದ್ದು ತೆಗೆದಾಕಬೇಕು ಅನ್ನೋದೇ ಇಲ್ಲ. ಕೇಸರಿಬಾತು ಆ ಕಡೆ ಹೋದರೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.